ಸಂಘರ್ಷಿತವಾದಂತಹ ಪ್ರದೇಶದಲ್ಲಿ ಸೈನಿಕರು ರೋಚಕವಾಗಿ ಕಾರ್ಯ ಮಾಡ್ತಿದ್ದಾರೆ. ಭಾರತೀಯ ಸೇನೆ ಸಮರಕ್ಕೂ ಸಿದ್ಧ, ಸೇವೆಗೂ ಬದ್ಧ ಅನ್ನೋದು ದೃಶ್ಯಗಳನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ. 36 ಗಂಟೆಗಳಲ್ಲಿ ಐರನ್ ಬ್ರಿಡ್ಜ್ ಅನ್ನ ನಿರ್ಮಿಸಿದ್ದಾರೆ ಯೋಧರು. ಚೂರನ್ ಮಲೈ ಗ್ರಾಮದಲ್ಲಿ 190 ಅಡಿ ಉದ್ದದ ಬ್ರಿಡ್ಜ್ ನಿರ್ಮಾಣ ಮಾಡಿದ್ದಾರೆ. 36 ಗಂಟೆಗಳಲ್ಲಿ 190 ಯೋಧರು ನಿರ್ಮಿಸಿದಂತಹ ಐರನ್ ಬ್ರಿಡ್ಜ್ ರಕ್ಷಣಾ ಕಾರ್ಯಕ್ಕೆ ಸಂಪರ್ಕ ಕೊಂಡಿಯಾಗಿದೆ. ಇದೇ ಐರನ್ ಬ್ರಿಡ್ಜ್ ಈಗ ಇಂಟರ್ಲಿಂಕ್ ಸಿಸ್ಟಮ್ ಮೂಲಕ ಸೇತುವೆಯನ್ನ ಆರ್ಮಿಯಿಂದ ನಿರ್ಮಿಸಲಾಗಿರೋದು. ವಾಹನಗಳ ಓಡಾಟ, ಜನರ ಓಡಾಟಕ್ಕೂ ಸಹ ಈ ಸೇತುವೆ ನೆರವಾಗ್ತಾ ಇದೆ. ಸೇನೆಯ ಮದ್ರಾಸ್ ಇಂಜಿನಿಯರ್ ಗ್ರೂಪ್ನಿಂದ ನಿರ್ಮಾಣವಾಗಿರುವಂತಹ ಬ್ರಿಡ್ಜ್ ಇದು. 190 ಅಡಿ ಉದ್ದದ ಬ್ರಿಡ್ಜ್ 36 ಗಂಟೆಗಳಲ್ಲಿ ಯೋಧರು ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿ ಈಗ ವಾಹನಗಳು ಸಹ ಓಡಾಡಬಹುದು, ಜನ ಸಹ ಓಡಾಡೋದಕ್ಕೆ ಇದು ನೆರವಾಗ್ತಾ ಇದೆ. ಆರಂಭದಲ್ಲಿ ತುಂಬಾ ಕಷ್ಟಪಟ್ಟರು. ನದಿಯ ಒಂದು ದಿಕ್ಕಿನಿಂದ ಮತ್ತೊಂದು ದಿಕ್ಕಿಗೆ ಹೋಗೋದಕ್ಕೆ ರೋಪ್ನ ಸಹಾಯ ಮಾಡಿದ್ರು. ರೋಪ್ ವೇ ಮೂಲಕ ಅಲ್ಲಿಂದ ಈ ಕಡೆಗೆ ಅಲ್ಲಿ ಸಿಲುಕಿದಂತವರನ್ನ ರಕ್ಷಣೆ ಮಾಡಲಾಯಿತು. ಈಗ 36 ಗಂಟೆಯಲ್ಲಿ 190 ಅಡಿ ಉದ್ದದ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿದ್ದು ಇದೀಗ ಸಾಕಷ್ಟು ಸಹಕಾರಿಯಾಗ್ತಾ ಇದೆ ರಕ್ಷಣಾ ಕಾರ್ಯಕ್ಕೆ. ಕೇರಳದ ವಯನಾಡು ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಮಹಾ ದುರಂತ ಏನಿದೆ, ದುರಂತದಲ್ಲಿ ರಕ್ಷಣಾ ಕಾರ್ಯ ಭರದಿಂದ ಸಾಗ್ತಾ ಇರ್ತಕ್ಕಂಥದ್ದು. ರಕ್ಷಣಾ ಕಾರ್ಯದಲ್ಲಿ ಭಾರತ ಯೋಧರ ಈ ಒಂದು ಕಾರ್ಯಚಟುವಟಿಕೆ ಏನಿದೆ ಅದನ್ನ ನಾವು ಖಂಡಿತವಾಗ್ಲೂ ಸ್ಮರಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ 2 ಗ್ರಾಮಗಳ ನಡುವೆ ಸೇತುವೆಯೇ ಕೊಚ್ಚಿ ಹೋದಂತ ಸಂದರ್ಭದಲ್ಲಿ, ರಕ್ಷಣಾ ಕಾರ್ಯಕ್ಕೆ ದೊಡ್ಡ ಮಟ್ಟದ ಹಿನ್ನಡೆ ಆದಂತ ಸಂದರ್ಭದಲ್ಲಿ ಅಂತಹದ್ದೊಂದು ಸೇತುವೆಯನ್ನ ರಾತ್ರೋರಾತ್ರಿ ನಿರ್ಮಿಸಿದ್ದಾರೆ. ಅಂತಹದ್ದೊಂದು ಸೇತುವೆಯನ್ನ ನಿರ್ಮಿಸಿರೋದಷ್ಟೇ ಅಲ್ಲ, ಸಂಕಷ್ಟದಲ್ಲಿರ್ತಕ್ಕಂಥ ಜನರನ್ನ ಕಾಪಾಡ್ತಾ ಇದ್ದಾರೆ. ಅವರು ಮಾಡಿರ್ತಕ್ಕಂಥ ಈ ಸೇತುವೆ ಬಗ್ಗೆ ನಾನೀಗ ತಿಳಿಸ್ತಾ ಹೋಗ್ತೀನಿ. ನೀವು ಈಗ ನೋಡ್ತಾ ಇರ್ತಕ್ಕಂಥದ್ದು ಕೇರಳದ ಚೋರ್ಮಲರ್ ಪ್ರದೇಶ ಏನಿದೆ, ಆ ಒಂದು ಚೋರ್ಮಲೈ ಪ್ರದೇಶ ಏನಿದೆ, ಪ್ರದೇಶದಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ತಾತ್ಕಾಲಿಕ ಸೇತುವೆ ಅಂದ್ರೆ ಇದು ಅಂತಿಂತ ಸೇತುವೆ ಅಲ್ಲ, ಭಾರತೀಯ ಯೋಧರು ನಿರ್ಮಿಸಿರ್ತಕ್ಕಂತಹ ಬೃಹತ್ತಾದಂತಹ ಸೇತುವೆ. ಇದನ್ನ ಕೇವಲ 36 ಗಂಟೆಗಳಲ್ಲಿ 165 ಯೋಧರು ಸೇರಿ ನಿರ್ಮಿಸಿದ್ದಾರೆ. MEG ಅಂತಂದ್ರೆ ಏನು, ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಏನಿದೆ, ಆ ಗ್ರೂಪ್ನ ಅಂದ್ರೆ ಆರ್ಮಿಯಲ್ಲಿ ಬರ್ತಕ್ಕಂಥ ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಏನಿದೆ, ಆ ಗ್ರೂಪ್ನ ಸದಸ್ಯರು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಎಲ್ಲ ಕಬ್ಬಿಣದ ಸಲಾಕೆಗಳು ಮತ್ತೆ ಈ ಒಂದು ಬೃಹತ್ತಾದ ಕಬ್ಬಿಣದ ರಾಡ್ಗಳೇನಿವೆ ಅವುಗಳನ್ನ ಯೋಧರೇ ಒತ್ತು ತಂದು ನದಿಯಲ್ಲಿ ಇಟ್ಟು ಸೇತುವೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಸೇತುವೆ ನಿರ್ಮಾಣಗೊಂಡಂತ ಹಿನ್ನೆಲೆಯಲ್ಲಿ ರಕ್ಷಣಾ ಕಾರ್ಯಾಚರಣೆಯು ಕೂಡ ವೇಗವನ್ನು ಪಡ್ಕೊಳ್ಳಿಕ್ಕೆ ಮತ್ತೆ ಸುಲಭ ಆಗಲಿಕ್ಕೆ ಸಾಧ್ಯ ಆಯಿತು. ನೀವು ಗಮನಿಸಬಹುದು, ಸೇತುವೆ ಒಂದು ತಾತ್ಕಾಲಿಕ ಸೇತುವೆ ಅಂದ್ರೆ ಅಂತಿಂತ ಸೇತುವೆ ಅಲ್ಲ. ಈ ಸೇತುವೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಒಂದೊಂದು ಕಂಬಿಗಳನ್ನು ಕೂಡ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ ಎಂತ ಬೃಹದಾಕಾರವಾದಂತಹ ಕಂಬಿಗಳು ಅಂತ ಹೇಳಿದ್ರೆ. ಇಲ್ಲೆಲ್ಲವೂ ಕೂಡ ಇಂಟರ್ಲಾಕ್ ಸಿಸ್ಟಮ್ ಅಲ್ಲಿ ಈ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಜಾಕ್ಗಳ ಸಿಸ್ಟಮ್ ಅಲ್ಲಿ ಆ ಸೇತುವೆ ಲೆವೆಲ್ ಅನ್ನ ಮಾಡಿರ್ತಕ್ಕಂಥದ್ದು. ಇದೆಲ್ಲವನ್ನು ನೋಡ್ತಾ ಇದ್ದಾಗ ಅನ್ಸುತ್ತೆ ನಮ್ಮ ಭಾರತೀಯ ಯೋಧರು ನಮಗೆ ಅದೆಷ್ಟು ಹೆಮ್ಮೆ ಅಂತೇಳಿ. 2 ಹಗಲು 1 ರಾತ್ರಿ ಸತತವಾಗಿ ಒಬ್ಬರಿಗೆ ಒಬ್ಬರು ಹೆಗಲನ್ನ ಕೊಟ್ಟು ಈ ಒಂದು ಸೇತುವೆ ನಿರ್ಮಾಣ ಕಾರ್ಯವನ್ನ ಮಾಡಿರ್ತಕ್ಕಂಥದ್ದು. ಪ್ರತಿಯೊಂದು ಕೂಡ 10 ಅಡಿಗೆ ಒಂದು ಇಂಟರ್ಲಿಂಕ್ ಇದೆ. ಆ ಇಂಟರ್ಲಿಂಕ್ ನ ಲಾಕ್ ಮಾಡಿ ಅವುಗಳಿಗೆ ಕಬ್ಬಿಣದ ದೊಡ್ಡ ಸಲಾಕೆಗಳನ್ನ ಸೇರಿಸಿ ಈ ಒಂದು ಸೇತುವೆಯನ್ನ ಮಾಡಿದ್ದಾರೆ. ಈ ಒಂದು ಸೇತುವೆ ಇನ್ನೂ ಇಲ್ಲಿ ಏನು ಈ ಒಂದು ರಕ್ಷಣಾ ಕಾರ್ಯ ಪೂರ್ಣ ಆಗೋವರೆಗೂ ಕೂಡ ಇರುತ್ತೆ. ಚೋಲರ್ ಮಲೈ ಅನ್ನುವಂತ ಗ್ರಾಮದಲ್ಲಿ ನಾವಿದ್ದೀವಿ. ಇಲ್ಲಿಂದ ಮುಂದಕ್ಕಿರ್ತಕ್ಕಂಥ ಮಂಡಕೈ ಆಗ್ಬಹುದು, ಅದರಿಂದ ಮುಂದುವರೆದಂತ ಸುಮಾರು 4-5 ಗ್ರಾಮಗಳಿರ್ಬೋದು. ಆ ಗ್ರಾಮಗಳಲ್ಲಿ ಏನು ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥ ಜನರೇನಿದ್ದಾರೆ ಆ ಜನರನ್ನ ರಕ್ಷಣೆ ಮಾಡಲಿಕ್ಕೆ, ಅವರ ಜೊತೆಯಲ್ಲಿ ಇರಲಿಕ್ಕೆ, ಅಂದ್ರೆ ಅವರನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಜೊತೆಗೆ ಕಾರ್ಯಾಚರಣೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಕೂಡ ದೊಡ್ಡ ಮಟ್ಟದ ಅನುಕೂಲ ಆಗುತ್ತೆ ಅನ್ನೋದು ಬಹಳ ಸ್ಪಷ್ಟ. ಇಲ್ಲಿ ಗಮನಿಸಬಹುದು, ನಮ್ಮ ಹೆಮ್ಮೆಯ ಯೋಧರು ಏನಿದ್ದಾರೆ ಯೋಧರು ಕೂಡ ಇಲ್ಲಿದ್ದು ಕಂಟ್ರೋಲ್ ಮಾಡ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಇಲ್ಲಿ ಕೇವಲ ವಾಹನಗಳಷ್ಟೇ ಅಲ್ಲ, ಅಂದ್ರೆ ಆಂಬುಲೆನ್ಸ್ ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಏನು ಆಹಾರ ಸಾಮಗ್ರಿಗಳನ್ನ ಕೊಂಡೊಯ್ಯುವಂತಹ ಸಣ್ಣ ವೆಹಿಕಲ್ಗಳಿರ್ಬೋದು, ಅವುಗಳಿಂದ ಹಿಡಿದು ದೊಡ್ಡ ಟ್ರಕ್ಗಳೇನಿವೆ, ಟ್ರಕ್ಗಳು ಕೂಡ ಈ ಒಂದು ಸೇತುವೆ ಮೇಲೆ ಓಡಾಟವನ್ನ ಮಾಡಬಹುದು. ಎಷ್ಟು ವಿಶಾಲವಾದ ಒಂದು ಸೇತುವೆಯನ್ನ, ದೊಡ್ಡ ಸೇತುವೆಯನ್ನ ಕೇವಲ 36 ಗಂಟೆಗಳಲ್ಲಿ ನಿರ್ಮಿಸಿದ್ದಾರೆ ನಮ್ಮ ಯೋಧರು. ಇದು ನಿಜಕ್ಕೂ ಕೂಡ ನಮ್ಮ ಹೆಮ್ಮೆ. ಈಗ ನಡೀತಾ ಇರ್ತಕ್ಕಂಥ ರಕ್ಷಣಾ ಕಾರ್ಯಾಚರಣೆ ಏನಿದೆ,
ರಕ್ಷಣಾ ಕಾರ್ಯಾಚರಣೆಯಲ್ಲಿ ಅದು ಈ ಭಾಗದಲ್ಲಿ ನಡೀತಾ ಇರತಕ್ಕಂಥ ರಕ್ಷಣಾ ಕಾರ್ಯಾಚರಣೆ ಏನಿದೆ ಆ ಕಾರ್ಯಾಚರಣೆಯಲ್ಲಿ ಈ ಒಂದು ಸೇತುವೆ ನಿರ್ಮಾಣ ಏನಿದೆ ಅದು ಬಹುಮುಖ್ಯವಾದಂಥ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದೆ. ಕ್ಯಾಮ್ರಾ ಪರ್ಸನ್ ಪುಟ್ಟರಾಜು ಜೊತೆ ಮಧು ಎಂ ಚಿಂಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೇರಳ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.